ಪ್ರಿಯ ಸಹೋದರ ಸಹೋದರಿಯರೇ, ಪೌಲನು ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 18ನೇ ವಾಚನದಲ್ಲಿ ನಾವು ಈ ರೀತಿ ಓದುತ್ತೇವೆ. ನಾವು ಈಗ ಅನುಭವಿಸುತ್ತಿರುವಂತಹ ಕಷ್ಟ ಸಂಕಷ್ಟಗಳು ನಮಗೆ ಮುಂದೆ ಎದುರಾಗುವ ಮಹಿಮೆಯ ಮುಂದೆ ಎನಿಸಲೂ ಬಾರದೆಂದು ನಾವು ಓದುತ್ತೇವೆ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ನಮಗೆ 2 ಮುಖ್ಯ ಅಂಶಗಳು ನಮ್ಮ ನೆನಪಿಗೆ ಬರುತ್ತದೆ. ಈ ಲೋಕದಲ್ಲಿ ನಾವು ಎಷ್ಟರ ತನಕ ಜೀವಿಸುತ್ತೇವೆಯೋ ಅಷ್ಟರವರೆಗೂ ನಮಗೆ ಕಷ್ಟ ಸಂಕಷ್ಟ ದುಃಖ ತಪ್ಪಿದ್ದಲ್ಲ. ಯಾಕಂದರೆ ಈ ಲೋಕದಲ್ಲಿ ನಾವು ಇರುವ ತನಕ ನಾವು ದೇವರ ಪ್ರತಿಬಿಂಬವಾಗಿ ಜೀವಿಸುತ್ತೇವೆ. ದೇವರ ಪ್ರತಿಬಿಂಬವಾಗಿ ಜೀವಿಸುವ ನಮಗೆ ಸೈತಾನನು ಪ್ರತಿಯೊಂದು ಹಂತದಲ್ಲಿ ನಮಗೆ ಎದುರಾಗಿ ನಿಲ್ಲುತ್ತಾನೆ, ನಮ್ಮ ಆತ್ಮವನ್ನು ನಾಶ ಮಾಡಲು. ಇದಕ್ಕಾಗಿ ದೇವರು ನಮಗೆ ಸ್ಪಷ್ಟವಾಗಿ ನುಡಿಯುತ್ತಾರೆ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯದಿಂದಿರಿ, ಈ ಲೋಕವನ್ನೇ ನಾನು ಜಯಿಸಿದ್ದೇನೆ ಎಂದು. ಲೋಕವನ್ನು ಜಯಿಸಿದಂಥ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಇರುವಾಗ, ನಮಗೆ ಬೆಂಗಾವಲಾಗಿ ನಿಲ್ಲುವಾಗ, ನಮಗೆ ಸುಭದ್ರ ಕೋಟೆಯಾಗಿ ನಿಲ್ಲುವಾಗ, ಈ ಲೋಕ ನಮಗೆ ಒದಗಿಸುವಂಥ ಕಷ್ಟ ಸಂಕಷ್ಟಗಳಿಗೆ ಯಾವುದಕ್ಕೂ ನಾವು ಹೆದರುವ ಅಗತ್ಯವಿಲ್ಲ. ಹಾಗೆಯೇ ನಮಗೆ ಮುಂದೆ ಪ್ರಭು ಯೇಸುವಿನ ಆ ಮಹಿಮೆಯೊಂದಿಗೆ ಒಂದಾಗುವಂಥ ಒಂದು ಸದಾವಕಾಶವನ್ನು ದೇವರು ನಮಗೆ ಒದಗಿಸುತ್ತಾರೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ನಮಗಾಗಿ ಧಾರೆ ಎರೆದರು. ಆ ಏಕೈಕ ಪುತ್ರನ ಮಹಿಮೆಯಲ್ಲಿ, ಆ ಏಕೈಕ ಪುತ್ರನ ಆ ಒಂದು ಸತ್ಯತೆಯಲ್ಲಿ, ಆ ಒಂದು ಕೃಪೆಯಲ್ಲಿ ನಾವು ಯಾವಾಗಲೂ ಪಾತ್ರರಾಗಬೇಕೆಂಬುದೇ ತಂದೆ ದೇವರ ಆಶಯವಾಗಿದೆ. ಹಾಗಾಗಿ ಆತನ ಪ್ರೀತಿಯ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಾರೆ, ನಾನು ನಿಮ್ಮನ್ನು ಸ್ನೇಹಿತರೆಂದು ಕರೆಯುತ್ತೇನೆ ಎಂದು. ಯಾಕಂದರೆ ತಂದೆ ದೇವರ ಮೆಚ್ಚುಗೆಯ ಮಕ್ಕಳಾಗಿ ನಮ್ಮನ್ನು ಯೇಸು ಕ್ರಿಸ್ತರ ಆ ಒಂದು ರಕ್ತಧಾರೆಯಲ್ಲಿ ಪಾತ್ರರಾಗಿಸಿದ್ದಾರೆ. ಅದಕ್ಕಾಗಿಯೇ ಯಾವಾಗಲೂ ನಾವು ಧೈರ್ಯದಿಂದ ಇರಬೇಕು. ಎಂಥ ಕಷ್ಟ ಬಂದರೂ ಎಂಥ ಸಮಸ್ಯೆ ಬಂದರೂ ನಾವು ಎದೆಗುಂದಬಾರದು. ಏಕೆಂದರೆ ನಮ್ಮ ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಶಿಲುಬೆಯ ಮೇಲೆ ಎಲ್ಲವನ್ನೂ ಮುಗಿಸಿದ್ದಾರೆ. ತಮ್ಮ ಮಹಿಮೆಯೊಂದಿಗೆ ನಮ್ಮನ್ನು ತಂದೆ ದೇವರ ಆ ಸ್ಥಾನಕ್ಕೆ ಕರೆದೊಯ್ಯಲು ಪುನಃ ಬರುವ ತನಕ ನಾವು ತಾಳ್ಮೆಯಿಂದ ಧೈರ್ಯದಿಂದ ಯೇಸುವಿನ ಬರುವಿಕೆಗೋಸ್ಕರ ಧೈರ್ಯದಿಂದ ಒಂದು ನಂಬಿಕೆಯಿಂದ ಕಾಯಬೇಕಾಗಿದೆ. ಯೇಸು ಕ್ರಿಸ್ತರು ಸದಾ ನಮಗೆ ಬೆಂಗಾವಲಾಗಿ ನಿಲ್ಲುತ್ತಾರೆ. ಎಂಥ ಕಷ್ಟ ಬಂದರೂ ಅದನ್ನು ತಾಳ್ಮೆಯಿಂದ ಸಹನೆಯಿಂದ ಪ್ರೀತಿಯಿಂದ ನಮಗೆ ಒಂದು ಮಹಿಮೆ ಕಾದಿದೆ ಎಂಬ ನಿಷ್ಠವಾದ ನಂಬಿಕೆಯಿಂದ ನಾವು ಜೀವಿಸೋಣ. ಆಮೆನ್.